ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಸಾಂಸ್ಕೃತಿಕ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸದ್ಭಾವನಾ ಮಹಿಳಾ ಸ್ವಸಹಾಯ ಸಂಘ ನವನಗರ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಇದೇ ದಿನಾಂಕ 3ರಂದು ಆಚರಿಸಲಾಯಿತು. ದಿನಾಂಕ 13/7/2018ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಸಾಂಸ್ಕೃತಿಕ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಸಂಘದ ಉದ್ದೇಶಗಳಲ್ಲಿ ಸುಮಾರು 40 ಉದ್ದೇಶಗಳನ್ನು ಗುರಿಯಲ್ಲಿಟ್ಟುಕೊಂಡು ಈ ಸಂಘವನ್ನು ಸ್ಥಾಪಿಸಲಾಗಿತ್ತು. ಸಂಸ್ಥೆಯಲ್ಲಿ ಮುಖ್ಯವಾಗಿ ಸುಮಾರು 40ಕ್ಕಿಂತ ಅಧಿಕ ಬಡ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಕ್ಲಾಸನ್ನು ನಡೆಸಲಾಗುತ್ತಿದೆ. ಇದರ ಖರ್ಚು ವೆಚ್ಚವನ್ನು ಸಂಸ್ಥೆಯ ಸದಸ್ಯರು ಮತ್ತು ಹಲವಾರು ದಾನಿಗಳಿಂದ ಮಾಡಲಾಗುತ್ತಿದೆ. ಸಂಸ್ಥೆಯು 10 ಬಡ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಂಡು ಸರ್ಕಾರಿ ಶಾಲೆಯಲ್ಲಿ ದಾಖಲಿಸಿ ಅವರಿಗೆ ತಗುಲುವ ವೆಚ್ಚವನ್ನು ಸಂಸ್ಥೆಯು ನಡೆಸಿಕೊಂಡು ಬಂದಿದೆ. ಇದೇ ತರಹ ಮುಂಬರುವ ಶೈಕ್ಷಣಿಕ ವರ್ಷಕ್ಕೆ 10 ಬಡ ಮಕ್ಕಳಿಗಿಂತ 20 ಬಡ ಮಕ್ಕಳವರೆಗೆ ದತ್ತು ತೆಗೆದುಕೊಂಡು ಸರ್ಕಾರಿ ಶಾಲೆಯಲ್ಲಿ ಅವರನ್ನು ದಾಖಲಿಸಿ ಅವರಿಗೆ ತಗುಲುವ ವೆಚ್ಚವನ್ನು ಕೂಡ ಈ ಸಂಸ್ಥೆಯೇ ಭರಿಸುವ ಗುರಿ ಹೊಂದಿದೆ. ಇನ್ನು ಸಂಸ್ಥೆಯು ಪ್ರತಿ ತಿಂಗಳು ಸುಮಾರು 20 ಬಡ ಕುಟುಂಬಗಳಿಗೆ ಆಹಾರ ಧಾನ್ಯವನ್ನು ನೀಡುತ್ತಿದೆ. ಈವರೆಗೂ ಸುಮಾರು 2,000 ಬಡ ಕುಟುಂಬಗಳಿಗೆ ಆಹಾರ ಧಾನ್ಯವನ್ನು ಪೂರೈಸುತ್ತಾ ಬಂದಿದೆ. ಇನ್ನು ನಮ್ಮ ಸಂಸ್ಥೆಯ ವತಿಯಿಂದ ಕಳೆದ 2 ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ 3 ತಿಂಗಳು ತಂಪಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನವನಗರದಲ್ಲಿ 3 ಮುಖ್ಯ ಸ್ಥಳಗಳಲ್ಲಿ ಒದಗಿಸಲಾಗುತ್ತಿದೆ. ಇನ್ನು ಮಕ್ಕಳಿಗೆ ಎಲ್ಲ ತರಹದ ಕ್ರೀಡಾ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹಿಸುತ್ತಾ ಬಂದಿದ್ದೇವೆ. ಮಕ್ಕಳಿಗೆ ಎಲ್ಲ ತರಹದ ಕ್ರೀಡಾ ಚಟುವಟಿಕೆಗಳಲ್ಲಿ ಬ್ಯಾಡ್ಮಿಂಟನ್, ವಾಲಿಬಾಲ್, ಫುಟ್ಬಾಲ್, ಕ್ರಿಕೆಟ್ ಮತ್ತು ಚೆಸ್ ಸಾಮಗ್ರಿಗಳನ್ನು ಉಚಿತವಾಗಿ ಒದಗಿಸುತ್ತಾ ಬಂದಿದ್ದೇವೆ. ಮಕ್ಕಳಿಗೆ ವೈಯಕ್ತಿಕ ವ್ಯಕ್ತಿತ್ವ ವಿಕಸನಕ್ಕೆ ವರ್ಷದಲ್ಲಿ 2 ಬಾರಿ ಸಾಂಸ್ಕೃತಿಕ ಚಟುವಟಿಕೆ ಏರ್ಪಡಿಸಿ ಪ್ರೋತ್ಸಾಹಿಸಲಾಗುತ್ತಿದೆ. ಇಲ್ಲಿಯವರೆಗೆ ಸರ್ಕಾರದ ಯಾವುದೇ ರೀತಿ ಸೌಲಭ್ಯಗಳನ್ನು ಪಡೆಯದೆ ನಮ್ಮ ಸಂಸ್ಥೆಯು ಮೇಲಿನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುತ್ತದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗರಾಜ್ ಹದಲಿ ವಹಿಸಿದ್ದರು. ಇನ್ನು ಅತಿಥಿಗಳಾಗಿ ಹೋಮಿಯೋಪತಿಕ್ ಡಾಕ್ಟರ್ ಪ್ರದೀಪ್ ರೆಡ್ಡಿ, ಹೋಮಿಯೋಪತಿಕ್ ಡಾಕ್ಟರ್ ಜಯಲಕ್ಷ್ಮಿ ರೆಡ್ಡಿ, ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸಹನಾ ರಾವ್, ಮುಖ್ಯೋಪಾಧ್ಯಾಯರಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 6ರ ರಮೇಶ್ ಆಲಗುಂಡಿ, PSI ಕುಮಾರ್ ಹಿತ್ತಲಮನಿ, ರಾಜ್ಯಾಧ್ಯಕ್ಷರಾದ ಕರ್ನಾಟಕ ರೈಲ್ವೆ ಹೋರಾಟ ಸಮಿತಿಯ ಕುತುಬುದ್ದೀನ್ ಖಾಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಸಾಂಸ್ಕೃತಿಕ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಧರ್ ಅಶೋಕ್ ನೀಲನಾಯ್ಕ್, ಕಾರ್ಯದರ್ಶಿ ಸದ್ಭಾವನಾ ಮಹಿಳಾ ಸ್ವಸಹಾಯ ಸಂಘದ ಆಶಾ ಶ್ರೀಧರ್ ನೀಲನಾಯ್ಕ್, ಕಾರ್ಯದರ್ಶಿಗಳಾದ ಶ್ರೀಕಾಂತ್ ಅಶೋಕ್ ನೀಲನಾಯ್ಕ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ತೌಶೀಫ್ ಕೆರೂರ್. ಅದೇ ರೀತಿಯಾಗಿ ಸಹನಾ ರಾವಿಯಾಗಿ ಜಯಲಕ್ಷ್ಮಿ ರೆಡ್ಡಿ ಅವರಿಗೆ ವಿದ್ಯಾರ್ಥಿಗಳಿಗೂ ಕೂಡ ಟ್ಯೂಷನ್ ಪರಿಚಯ. ದಿನಾಂಕ 13/7/2018ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಕೃತಿ ಹಾಗೂ ನಗರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಸಂಘದ ಉದ್ದೇಶ ಸುಮಾರು 40 ಉದ್ದೇಶಗಳನ್ನು ಗುರಿಯಲ್ಲಿಟ್ಟುಕೊಂಡು ಸ್ಥಾಪಿಸಲಾಯಿತು. ಅದರಲ್ಲಿ ಸಂಸ್ಥೆಯ ಮುಖ್ಯವಾಗಿ ಸುಮಾರು 40ಕ್ಕಿಂತ ಅಧಿಕ ಬಡ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಕ್ಲಾಸಸ್ಸನ್ನು ನಡೆಸಲಾಗುತ್ತದೆ. ಸದರಿ ಖರ್ಚು ವೆಚ್ಚವನ್ನು ಸಂಸ್ಥೆಯ ಸದಸ್ಯರು ಹಾಗೂ ಹಲವಾರು ದಾನಿಗಳಿಂದ ಪೂರ್ಣಗೊಳಿಸಲಾಗುತ್ತದೆ. ಸಂಸ್ಥೆಯ 10 ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ದಾಖಲಿಸಿ ಅದಕ್ಕೆ ತಗುಲುವ ವೆಚ್ಚವನ್ನು ಸಂಸ್ಥೆಯೇ ನಡೆಸಿಕೊಂಡು ಬಂದಿದೆ. ಇದೇ ಥರ ಮುಂಬರುವ ಶೈಕ್ಷಣಿಕ ವರ್ಷಕ್ಕೆ 10 ಬಡ ಮಕ್ಕಳಿಗಿಂತ 20 ಬಡ ಮಕ್ಕಳನ್ನು ದತ್ತಕ್ಕೆ ತೆಗೆದುಕೊಂಡು ಸರ್ಕಾರಿ ಶಾಲೆಯಲ್ಲಿ ದಾಖಲಿಸಿ ಅದಕ್ಕೆ ತಗುಲುವ ವೆಚ್ಚವನ್ನು ಸಂಸ್ಥೆಯೇ ಭರಿಸುವ ಗುರಿ ಹೊಂದಿದೆ. ಸಂಸ್ಥೆಯ ಪ್ರತಿ ತಿಂಗಳು ಸುಮಾರು 20 ಬಡ ಕುಟುಂಬಗಳಿಗೆ ಆಹಾರ ಧಾನ್ಯ ನೀಡುತ್ತಿದ್ದೇವೆ. ಈವರೆಗೆ ಸುಮಾರು 2,000 ಕುಟುಂಬಗಳಿಗೆ ಆಸೀನರಾದಂಥ ಯಾವತ್ತೂ ಈ ಸಭೆಯ ಅಧ್ಯಕ್ಷತೆ ವಹಿಸಿದ
ಮಿತ್ರರಾದ ನಾಗರಾಜ್ ಹದ್ಲಿ ಅವರೇ, ನನ್ನ ಆತ್ಮೀಯ ಮಿತ್ರರಾದ ಚಂದ್ರಶೇಖರ್ ರಾಠೋಡ್ ಅವರೇ, ವೈದ್ಯ ಅಧಿಕಾರಿಗಳೇ ಮತ್ತು ಈ ಸಮಾರಂಭವನ್ನು ಆಯೋಜಿಸಿದ ಮತ್ತು ಅವರ ಸಂಘಟಕರೇ, ಭಾಳ ಅಚ್ಚುಕಟ್ಟವಾದಂಥ ಈ ಒಂದು ಕಾರ್ಯಕ್ರಮ. ನಾನು ಭಾಷಣಕಾರ ಅಲ್ಲ, ತಮಗೆಲ್ಲ ಗೊತ್ತೈತಿ, ಹೋರಾಟಗಾರ ಅದನ್ನೇ ರೈಲ್ವೆ ಅಭಿವೃದ್ಧಿಗೆ ಎಲ್ಲ ವಿಷಯ ಆಧಾರದ ಮೇಲೆ ಈ ಸಭೆಯ ಒಂದು ಉದ್ದೇಶವನ್ನು ಚಂದ್ರಶೇಖರ್ ರಾಠೋಡ್ ಅವರು ಹೇಳಿದರು. ಆರೋಗ್ಯದ ಬಗ್ಗೆ ಎಲ್ಲ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡಕ್ಕೆ ಟಾಪಿಕ್ ಕೊಟ್ಟಿದ್ದು ಹೆಣ್ಣು ಮಕ್ಕಳಲ್ಲಿ ಆರೋಗ್ಯದ ಅರಿವು. ಈ ಒಂದು ವಿಷಯ ಅಥವಾ ಈ ಒಂದು ಟಾಪಿಕ್ ಓದಿ ಕೂಡ ನನಗೆ ತುಂಬಾನೇ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಅರಿವು, ತಿಳುವಳಿಕೆ ಅನ್ನೋದು ಮನುಷ್ಯನಿಗೆ ಬಹಳನೇ ಇಂಪಾರ್ಟೆಂಟ್. ನಾವೆಲ್ಲ MBBS ಅಂದ್ರೆ ನಾನು ವೈದ್ಯ ಓದ್ತಾ ಇರುವಾಗ ನಮ್ಗೆ 5 ವರ್ಷದ ಕೋರ್ಸ್, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು, 5.5 ವರ್ಷದ ಕೋರ್ಸ್. ಸೊ ಫಸ್ಟ್ ಅದರಲ್ಲಿ ಮೊದಲನೇದಾಗಿ ಕಲಿಸುವಂಥದ್ದು ಏನು ಅಂದ್ರೆ ಈ ಎಲ್ಲ ಸ್ವಾಗತವನ್ನು ಬಯಸುತ್ತಾ ಉದ್ಘಾಟನೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದು ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಗುವುದು. ನೇತೃತ್ವದಲ್ಲಿ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಬಾಗಲಕೋಟ್ ಜಿಲ್ಲಾ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾದ ಶ್ರೀ ನಾಗರಾಜ್ ಹದ್ಲಿ ಅವರೇ, ಇನ್ನೋರ್ವ ಅತಿಥಿಗಳು ವೈದ್ಯರು ಆಗಿರುವಂತಹ ಡಾಕ್ಟರ್ ಶ್ರೀ ಪ್ರದೀಪ್ ರೆಡ್ಡಿ ಅವರೇ, ಇನ್ನೋರ್ವ ಕ್ರೀಡಾ ಸಾಂಸ್ಕೃತಿಕ ನಗರ ಹಾಗೂ ಗ್ರಾಮೀಣ ಸಂಸ್ಥೆ ಸದ್ಭಾವನಾ ಮಹಿಳಾ ಸ್ವಸಹಾಯ ಸಂಘ ರಿಜಿಸ್ಟರ್ ನವನಗರ್ ಬಾಗಲಕೋಟ್ ಇವರು ಹಮ್ಮಿಕೊಂಡಿರುವಂಥ 6ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡಿದ ಆತ್ಮೀಯ ಸಹೋದರಾದ